وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಹೆಸರಿನಲ್ಲೇನೋ ಒಂದು ರಹಸ್ಯವಿದೆ. ಮಕ್ಕಳಿಗೆ ಹೆಸರಿಡುವಂತಹ ಸಂದರ್ಭದಲ್ಲಿ ಇದನ್ನು ಗಮನಿಸಿ, ಇಲ್ಲದಿದ್ದರೆ ಮತ್ತೆ ನೀವು ದುಃಖಿಸಬೇಕಾದೀತು. ಸಾಮಾನ್ಯವಾಗಿ ಹೆಸರಿಡುವಂತಹ ಸಂದರ್ಭದಲ್ಲಿ ಅರ್ಥ ಬೇಕೋ ಬೇಡವೋ ಎಂಬಂತಹ ವಿಷಯದಲ್ಲಿ ನಮ್ಮ ನಡುವೆ ಚರ್ಚೆಗಳು ನಡೀತಾ ಇದೆ. ಅರ್ಥ ಬೇಡ, ಏನು ಬೇಕಾದರೂ ಹಾಕ್ಬೋದು ಎಂದು ಹೇಳುವಂತಹ ಜನರಿದ್ದಾರೆ. ಖಂಡಿತವಾಗಿಯೂ ಆ ರೀತಿಯಾಗಿದ್ದರೆ ಈ ಒಂದು ಹದೀಸನ್ನು ನೀವು ಕೇಳಿ ನೋಡಿ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಗಯ್ಯರ ಇಸ್ಮ ಆಸ್ವಿಯ ಎಂಬಂತಹ ಹೆಸರನ್ನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬದಲಿಸಿದರು. ವಕಾಲ, ನಂತರ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಂತಿ ಜಮೀಲ, ನೀನು ಆಸ್ವಿಯ ಅಲ್ಲ, ನೀನು ಜಮೀಲೆಯಾಗಿದ್ದೀಯಾ ಎಂದು. ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರ ಮಗಳಾದಂತಹ ಆಸ್ವಿಯಾ ಎಂಬಂತಹ ಮಗಳ ಹೆಸರನ್ನು ಜಮೀಲಾ ಎಂದು ಮಾಡಿದರು. ಆಸ್ವಿಯಾ ಎಂದರೆ ತಪ್ಪು ಮಾಡುವವಳು ಎಂದು. ಆದ್ದರಿಂದ ಅದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬದಲಿಸಿದರು. ಆಸಿಯಾ ಬೀವಿಯವರ ಹೆಸರು ಅದೇ ರೀತಿ. ಈ ಆಸಿಯಾ ಅರಬಿ ಅಕ್ಷರಗಳ ವ್ಯತ್ಯಾಸ ಇದೆ, ಅದನ್ನು ಕೂಡ ನೀವು ಗಮನಿಸಬೇಕು. ಆಸಿಯಾ ಬೀವಿಯವರಿಗೆ ಇದೇ ಹೆಸರಲ್ವೇ ಎಂದು ಯಾರೂ ಕೂಡ ಕೇಳಬೇಡಿ. ಆ ಆಸಿಯಾ, ಇದು ಆಸ್ವಿಯಾ, ಎರಡೂ ಕೂಡ ವ್ಯತ್ಯಾಸ ಇದೆ. ಹೆಸರಿನಲ್ಲಿ ಏನೋ ಒಂದು ರಹಸ್ಯ ಇದೆ. ಕಾರಣ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರಿತ್ರೆಯನ್ನು ತೆಗೆದು ನೋಡುವಾಗ ಇಸ್ಲಾಮಿಗೆ ಪ್ರವೇಶಿಸಿದಂತಹ ಅವಿಶ್ವಾಸಿಗಳಾದಂತಹ ಜನರು ಅವರ ಹೆಸರುಗಳನ್ನು ಇಸ್ಲಾಮಿಗೆ ಪ್ರವೇಶಿಸಿದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬದಲಿಸ್ತಾ ಇದ್ದರು, ಅವರಿಗೆ ಬೇರೆ ಹೆಸರನ್ನು ಹಾಕ್ತಾ ಇದ್ದರು. ಅದೇ ರೀತಿ ಯುದ್ಧಕ್ಕೆ ಕಳುಹಿಸುವಂತಹ ಸಂದರ್ಭದಲ್ಲಿ ಆ ಸೈನ್ಯದ ನೇತೃತ್ವವನ್ನು ವಹಿಸುವಂತಹ ಜನರು ಹೆಸರನ್ನು ನೋಡಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಳುಹಿಸ್ತಾ ಇದ್ದರು. ಒಬ್ಬರ ಹೆಸರನ್ನು ಕರೆದು, ನಿನ್ನ ಹೆಸರೇನು ಎಂದು ಕೇಳಿ, ಈ ಹೆಸರಾದರೆ ನಿನಗೆ ಈ ಸೈನ್ಯದ ನೇತೃತ್ವವನ್ನು ವಹಿಸಬಹುದು, ಕೆಲವೊಮ್ಮೆ ಈ ಹೆಸರಿನಿಂದ ನಿನಗೆ ಈ ಸೈನ್ಯದ ನೇತೃತ್ವವನ್ನು ವಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದು ಇದೆ. ಆದ್ದರಿಂದ ಹೆಸರಿನಲ್ಲಿ ಏನೋ ಒಂದಿದೆ. ಪ್ರತಿಯೊಂದು ಪೋಷಕರೂ ಕೂಡ ಮಕ್ಕಳಿಗೆ ಹೆಸರಿಡುವಂತಹ ಸಂದರ್ಭದಲ್ಲಿ ಗಮನಿಸಬೇಕು. ಸಣ್ಣ ಪ್ರಾಯದಲ್ಲಿ ನಾವು ಮಕ್ಕಳಿಗೆ ಹೆಸರಿಡುವಂತಹ ಸಂದರ್ಭದಲ್ಲಿ ತಂದೆಯ ಮೊದಲ ಅಕ್ಷರ, ತಾಯಿಯ ಕೊನೆಯ ಅಕ್ಷರ ಅಥವಾ ತಾಯಿಯ ಮೊದಲ ಅಕ್ಷರ ಎಂದು ಹೇಳಿ 2 ಅಕ್ಷರದ್ದೋ 3 ಅಕ್ಷರದ್ದೋ ಹೆಸರಿಡುವಂತಹ ಸಂದರ್ಭದಲ್ಲಿ ನಾವು ಚಿಂತಿಸಬೇಕು, ಅದರ ಅರ್ಥ ಏನೋ ಕೆಟ್ಟ ಅರ್ಥಗಳು ಬರುವಂತಹ ಪದಗಳಾಗಿದ್ದರೆ ನಾವು ನಿರಂತರವಾಗಿ ಆ ಕರೆಯುವುದರಿಂದ ಆ ಮಗುವಿನಲ್ಲಿ ಆ ಸ್ವಭಾವ ಕಾಣಲು ಸಾಧ್ಯ. ಈ ರೀತಿ ಆಸ್ವಿಯಾ ಎಂಬಂತಹ ಪದ ತಪ್ಪು ಮಾಡುವವಳು ಎಂಬಂತಹ ಅರ್ಥ ಬರುವಾಗ ನಿರಂತರವಾಗಿ ಅವಳನ್ನು ನಾವು ತಪ್ಪು ಮಾಡುವವಳು ಎಂಬಂತಹ ಅರಬಿ ಪದಗಳನ್ನು ಕರೆಯುವಾಗ ಖಂಡಿತವಾಗಿ ಅವಳ ಜೀವನದಲ್ಲಿ ತಪ್ಪುಗಳು ಸಂಭವಿಸುತ್ತದೆ, ಬೇಡವಾದಂತಹ ಕೃತ್ಯಗಳು ಸಂಭವಿಸಲು ಕಾರಣವಾಗಿದೆ ಅದು. ಆದ್ದರಿಂದ ಮತ್ತೆ ಪೋಷಕರು ದುಃಖಿಸಿ ಪ್ರಯೋಜನವಿಲ್ಲ. ಹೆಸರು ಹಾಕುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆಯ ಅರ್ಥ ಬರುವಂತಹ ಹೆಸರುಗಳನ್ನು ಹಾಕಬೇಕು. ಅದೆಷ್ಟೋ ಮಹಾನರುಗಳ ಹೆಸರುಗಳು ನಮ್ಮ ಮುಂದೆ ಇದೆ, ಸ್ವಹಾಬಿಗಳ ಹೆಸರುಗಳಿದೆ, ಅದೇ ರೀತಿ ಅದೆಷ್ಟೋ ಪ್ರವಾದಿಗಳ ಹೆಸರುಗಳು ನಮ್ಮ ಮುಂದೆ ಇದೆ. ಅಂತಹ ಹೆಸರುಗಳನ್ನು ನಮ್ಮ ಮಕ್ಕಳಿಗೆ ನಾವು ಇಡೋಣ. ಆದ್ದರಿಂದ ಹೆಸರಿನಲ್ಲಿ ಏನಿದೆ ಎಂದು ಕೇಳುವಂತಹ ಜನರಿಗೆ ಹೆಸರಿನಲ್ಲೊಂದು ರಹಸ್ಯವಿದೆ. ಆ ರಹಸ್ಯ ತಿಳಿದು ಇನ್ನಾದರೂ ಮಕ್ಕಳಿಗೆ ಹೆಸರಿಡುವಂತಹ ಸಂದರ್ಭದಲ್ಲಿ ಗಮನಿಸಿ, ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ನಮ್ಮೆಲ್ಲರ ಮಕ್ಕಳನ್ನು ಅಲ್ಲಾಹನು ಸ್ವಾಲಿಹಿಗಳಾದ ಮಕ್ಕಳಲ್ಲಿ, ನಮ್ಮನ್ನು ಕೂಡ ಅಲ್ಲಾಹನು ಆ ರೀತಿಯಾದಂತಹ ಮಕ್ಕಳಲ್ಲಿ ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.